ನಮಸ್ಕಾರ, ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಫ್ರೈ ಅಥವಾ ಡ್ರೈ ಪಲ್ಯ ಇನ್ನೊಂದು ವಿಧದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ವಿಧದಲ್ಲಿ ನಾನು ಈಗಾಗಲೇ ತೋರಿಸಿದ್ದೀನಿ. ಇನ್ನೊಂದು ವಿಧದಲ್ಲಿ ತೋರಿಸ್ತಿದ್ದೀನಿ. ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಡ್ರೈ ಪಲ್ಯ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಬೆಂಡೆಕಾಯಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಾಸಿವೆ, ಜೀರಿಗೆ, ಆಯಿಲ್, ಈರುಳ್ಳಿ. ಬೆಂಡೆಕಾಯಿ ಹುರ್ಕೊಳ್ಳೋಣ. ಬೆಂಡೆಕಾಯಿನ ಒಂದೆರಡು ಸರಿ ಉಪ್ಪು ಹಾಕೊಂಡು ತೊಳೆದಿಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಹುರ್ಕೊಳ್ಳೋಣ. ಸಣ್ಣಕ್ಕೆ ಹಚ್ಚಬೇಕಾದಷ್ಟು. ಈ ಪಲ್ಯ ತಿಳಿ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ, ಈ ಒನ್ ಡೇ ಪಿಕ್ನಿಕ್ ಥರ ಹೋದಾಗ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ಫುಡ್ ನಾವು ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ಥರ ಡ್ರೈ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಗೊಂಡೋಗಿ ತಿನ್ಕೊಂಬರ್ಬೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ, ಡ್ರೈ ಪಲ್ಯ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ನೋಡಿ, ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಗುತ್ತೆ, ಇದೊಂದು ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ತಾಳ್ಮೆ ಇರಬೇಕು ಈ ಬೆಂಡೆಕಾಯಿ ಹುರ್ಕೋಬೇಕಾದ್ರೆ, ಈ ಪಲ್ಯ ಮಾಡಬೇಕಾದ್ರೆ. ಈ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಮಾಡುವಂಥ ಪಲ್ಯ ಅಲ್ಲ. ಸ್ವಲ್ಪ ನಿಧಾನ, ಲೇಟ್ ಆಗುತ್ತೆ. ಅರ್ಜೆಂಟಿಗೆ ಆಗುವಂಥ ಪಲ್ಯ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಹುರ್ಕೊಳ್ಳೋದು. ಸ್ವಲ್ಪ ಡ್ರೈ ಆಗಬೇಕು. ಒಂದು ಅರ್ಧ ಆಗಿದೆ, ಇನ್ನೊಂದು ಅರ್ಧ ಆಗಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಆಯಿಲ್ ಹಾಕ್ಕೊಂಡು. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಗ್ತಾ ಇದೆ. ಇನ್ನೊಂದು 5 ನಿಮಿಷ. ನೋಡಿ, ಎಷ್ಟೊಂದು ಬೆಂಡೆಕಾಯಿ ಇದ್ದಿದ್ದು ಎಷ್ಟಾಗಿದೆ. ಈಗ ಫ್ರೈ ಮಾಡ್ತಾ ಅದೆಲ್ಲ ಸ್ವಲ್ಪ ಬಾಡುತ್ತೆ. ನೋಡಿ, ಎಷ್ಟಿದ್ದಿದ್ದು ಎಷ್ಟಾಗಿದೆ. ಇನ್ನೊಂದು 5 ನಿಮಿಷ ಆಗಿದೆ. ನೋಡಿ, ಆಗಿದೆ. ನೋಡಿ, ಆಗಿದೆ. ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇದೇ ಪಾತ್ರೆಗೆ ನಾವು ಇದೇ ಬಾಣಲೆಗೆ ಒಗ್ಗರಣೆ ಹಾಕ್ಕೊಡೋಣ. ಜಾಸ್ತಿ ಪಾತ್ರೆ ಮಾಡ್ಕೊಳ್ಳೋದು ಬೇಡ, ಇಷ್ಟಾದರೂ ಸಾಕು. ನೋಡಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ. ಈ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ. ಚೂರ ರಸ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಜೊತೆಗೆ ಫ್ರೈ ಆಗ್ಬೇಕು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ. ನೋಡಿ, ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಬೆಂಡೆಕಾಯಿ ಇದಕ್ಕೆ ಸೇರಿಸ್ತೀನಿ. ಸ್ವಲ್ಪ ಈರುಳ್ಳಿ ಜೊತೆಗೆ ಫ್ರೈ ಆಗಲಿ, ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಉಪ್ಪು ಹಾಕಿರ್ತೀವಲ್ಲ, ಅದು ಹೊಂದ್ಕೋಬೇಕು. ಹಾಗಾಗಿ ಬೆಂಡೆಕಾಯಿ ಸೇರಿಸೋಣ.
ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಕೊತ್ತಂಬರಿ ಸೊಪ್ಪು. ನೋಡಿ ಈ ಟೈಮಲ್ಲಿ 1-2 ಸ್ಪೂನು ತೆಂಗಿನಕಾಯಿ ಹಾಕ್ಕೋಬೋದು. ಬೇಡ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ, ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕೋಬೋದು. ಇಲ್ಲ ಅಂತಂದರೆ ಏನು ಬೇಕಾಗಲ್ಲ, ಇಷ್ಟ ಆದರೆ ಸಾಕು. ತೆಂಗಿನಕಾಯಿ ಹಾಕಲೇಬೇಕು ಅಂತ ಏನಿಲ್ಲ, ಒಂಚೂರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಲೇಬೇಕು ಅಂತ ಏನಿಲ್ಲ, ಹಾಕಲಿಲ್ಲ ಅಂದರೆ ನಡೆಯುತ್ತೆ, ಇಷ್ಟ ಆದರೆ ಸಾಕು. ತೆಂಗಿನಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕೀಗ. ಫ್ರೈ ಆದಮೇಲೆ ಖಾರದ ಪುಡಿ ಹಾಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತಿಲ್ಲ. ಲಾಸ್ಟಿಗೆ ಖಾರದ ಪುಡಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಈ ತಿಳಿ ಸಾಂಬಾರು ಮಾಡಿದಾಗ ಅನ್ನ ತಿಳಿ ಸಾರು ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಇದೆಲ್ಲ ಹುರ್ಕೊಳ್ಳೋದೆಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಕು ಇಷ್ಟ ಆದರೆ. ನೋಡಿ ರೆಡಿಯಾಗಿದೆ. ಸಖತ್ತಾಗಿರುತ್ತೆ ಈ ಪಲ್ಯ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಈ ತಿಳಿ ಸಾಂಬಾರು ಜೊತೆಗಂತೂ ಸೂಪರಾಗಿರುತ್ತೆ. ಈ ಚಳಿಗಾಲಕ್ಕೆ, ಈ ಮಳೆಗಾಲದಲ್ಲಿ ತಿಳಿ ಸಾರು ಮಾಡ್ಕೊಂಡು, ಅನ್ನ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ತಿಂತಾ ಇದ್ದರೆ ನೀವು ಕಳೆದೋಗ್ಬಿಡ್ತೀರ. ನೋಡಿ ಎಷ್ಟು ಸೂಪರಾಗಿದೆ. ವಾವ್, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತೀರ ಅವರೆಲ್ಲ ಮರಿದಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ಲೇಟ್ ಮಾಡಿ ತೋರಿಸ್ತೀನಿ. ನೋಡಿ ಬೆಂಡೆಕಾಯಿ ಡ್ರೈ ಪಲ್ಯ ಸೂಪರಾಗಿರುತ್ತೆ. ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ, ತಿಳಿ ಸಾಂಬಾರು ಅನ್ನ ಜೊತೆಗೆ ಸೂಪರಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಸಖತ್ತಾಗಿದೆ. ಬೆಂಡೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.